ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಅಚ್ಚು ಕಾರ್ಟೂನ್ ಕನ್ನಡ ಚಾನಲಲ್ಲಿ ವೀಡಿಯೋಸ್ ಕರೆಕ್ಟಾಗಿ ಅಪ್ಲೋಡ್ ಮಾಡಿ 2 ಮಂತ್ಸ್ ಆಯಿತು. ಈ ಹಾಲಿಡೇಸಲ್ಲಿ ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ, ಸಾಧ್ಯ ಆಗಲಿಲ್ಲ. ಯಾಕೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಲಿಲ್ಲ ಅಂತ ಕೆಲವೊಬ್ರಿಗೆ ಗೊತ್ತಿತ್ತು, ತುಂಬ ಜನರಿಗೆ ಗೊತ್ತಿರಲಿಲ್ಲ. ನಾನು ವೀಡಿಯೋಸಲ್ಲಿ ತಿಳಿಸಿದ್ದೆ, ಆದ್ರೂ ಕಮೆಂಟ್ ಮಾಡಿ ಕೇಳ್ತಾನೆ ಇದ್ದರು, ಯಾಕೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ, ಇವತ್ತೇ ವೀಡಿಯೋಸ್ ಅಪ್ಲೋಡ್ ಮಾಡಿ, ಇಷ್ಟು ದಿನ ಆಯಿತು ಇನ್ನೂ ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂತ ಕೇಳ್ತಾನೆ ಇದ್ರಿ. ರಿಪ್ಲೈ ಮಾಡೋಕ್ಕೂ ಆಗಲಿಲ್ಲ ನನಗೆ. ಯಾಕೆ ಅಂತ ಹೀಗೆ ಹೇಳ್ತೀನಿ ನೋಡಿ. ನಾನು ಇದಕ್ಕೆ ಮುಂಚೆ ವೀಡಿಯೋಸ್ ಹಾಕ್ತಾ ಇದ್ನಲ್ಲ, ಅದೆಲ್ಲನೂ ನಾನು ಈ ಮೊಬೈಲಲ್ಲೇ ವೀಡಿಯೋಸ್ ಮಾಡ್ತಾ ಇದ್ದಿದ್ದು. ಜಾಸ್ತಿ ಬೆಳಗ್ಗೆಯಿಂದ ಸಂಜೆವರೆಗೂ ಈ ಮೊಬೈಲ್ನ ಹೀಗೆ ಹೋಲ್ಡ್ ಮಾಡ್ತಾ ಇದ್ದೆ ನೋಡಿ. ಈ ಥಮ್ ಇದೆಯಲ್ಲ, ಇದರಲ್ಲೇ ಹೈಯೆಸ್ಟ್ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಈ ಬೆರಳಿಂದನೇ ಯೂಸ್ ಮಾಡಿ ಜಾಸ್ತಿ ನಾನು ವೀಡಿಯೋಸ್ ಮಾಡೋದು, ಎಡಿಟಿಂಗ್ ಮಾಡೋದು, ಮತ್ತು ಯೂಟ್ಯೂಬ್ ಅಪ್ಲೋಡ್ ಮಾಡಿದ ಮೇಲೆ ತುಂಬ ಕೆಲಸ ಇರುತ್ತೆ, ಎಲ್ಲ ಮಾಡ್ತಾ ಇದ್ದೆ. ಅದು ಮಾಡ್ತಾ ಏನಾಯಿತು, ಈ ಬೆರಳು ಯೂಸ್ ಮಾಡ್ತಾ ಇದ್ನಲ್ಲ, ಜಾಸ್ತಿ ಯೂಸ್ ಮಾಡೋದ್ರಿಂದ ಇಲ್ಲಿಂದ ಫುಲ್ಲು ಈ ಪೈನ್, ಇಲ್ಲಿ ಟೆನ್ನಿಸ್ ಎಲ್ಬೋ ಇದೆ ನೋಡಿ, ಇದು ಫುಲ್ಲು ಪೈನ್ ಆಗೋಕ್ಕೆ ಶುರು ಆಯಿತು. ಈ ಕೈ ಎತ್ತಕ್ಕೆ ಆಗಲ್ಲ, ತುಂಬ ಅಷ್ಟೊಂದು ಪೈನ್ ಅಂದರೆ ಅಷ್ಟೊಂದು ಪೈನ್ ಅನುಭವಿಸಿದ್ದೀನಿ. ಲಾಸ್ಟಿಗೆ ವೀಡಿಯೋ ಮಾಡೋಣ ಅಂತ ಮೊಬೈಲ್ ತೆಗೆದ್ರೆ ಸಾಕು ಪೈನ್ ಸ್ಟಾರ್ಟ್ ಆಗಿಬಿಡುತ್ತೆ. ಏನು ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಬೇರೆ ಕೆಲಸ ಎಲ್ಲ ಮಾಡ್ತೀನಿ, ಮನೆ ಕೆಲಸ ಗೂಡ್ಸೋಕ್ಕಂತೂ ಆಗಲ್ಲ, ಕೈ ನೋವುತ್ತೆ. ಬೇರೆ ಎಲ್ಲನೂ ಮಾಡ್ತೀನಿ, ಆದರೆ ಮೊಬೈಲ್ ಹೋಲ್ಡ್ ಮಾಡೋದಾಗಲಿ ಮನೆ ಗೂಡ್ಸೋದಾಗಲಿ ಇದೆರಡೊಂದು ಆಗ್ತಾ ಇರಲಿಲ್ಲ ನನಗೆ. ಲಾಸ್ಟಿಗೆ ಅದು ರೆಸ್ಟ್ ತೆಗಿಯಕ್ಕೆ ಡಾಕ್ಟರ್ ಹೇಳಿದರು. ನಾನು ಆಲ್ರೆಡಿ ಹೇಳಿದ್ದೀನಿ ನನ್ನ ವೀಡಿಯೋದಲ್ಲಿ, ರೆಸ್ಟ್ ತೆಗಿಯಕ್ಕೆ ಹೇಳಿದರು. ಸರಿ ಹೀಗೆ ಹೋಗೋಣ ಅಂತ 1 ತಿಂಗಳಾಯಿತು. ಹಾಗೆ ಒಂದು ವೀಡಿಯೋ ಮಾಡಿ ಏನೋ ಹಾಕಿದ್ದೀನಿ, ಮತ್ತು ಆಮೇಲೆ ನೋಡಿದೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಹೀಗೆ ಇದ್ದರೆ ಹೀಗೆ ಅಂತ ಬೇಜಾರು ಆಗುತ್ತೆ. ಇಷ್ಟು 6000 ಸಬ್ಸ್ಕ್ರೈಬರ್ಗೂ ನಾನು ತುಂಬ ಕಷ್ಟಪಟ್ಟು ಬಂದಿರೋದು, ಇದನ್ನು ಹಾಗೆ ಬಿಟ್ಟೋಗೋಕ್ಕೂ ಆಗ್ತಾ ಇಲ್ಲ. ಈ ಕಡೆ ನಾನು ವೀಡಿಯೋನೇ ಮಾಡಲ್ವಾ ಅಂತ ನನಗೂ ನೆನೆಸ್ಕೊಂಡೇ ಬೇಜಾರಾಗುತ್ತೆ, ಕಮೆಂಟ್ ನೋಡುವಾಗಲೂ ಬೇಜಾರಾಗುತ್ತೆ. ಲಾಸ್ಟಿಗೆ ಈಗ ಸದ್ಯಕ್ಕೆ ಏನು ಮಾಡಿದ್ದೀನಿ ಅಂತ ಹೇಳಿದರೆ, ಒಂದು ಲ್ಯಾಪ್ಟಾಪ್ ತೊಗೊಂಡಿದ್ದೀನಿ. ಜಸ್ಟ್ ಒಂದು 3 ಡೇಸ್ ಆಯ್ತು ಅಷ್ಟೇ ಲ್ಯಾಪ್ಟಾಪ್ ತೊಗೊಂಡಿದ್ದೀನಿ. ಸರಿ ಮೊಬೈಲಲ್ಲಿ ಹಾಕ್ತಾ ಇಲ್ಲ, ನಾವು ಲ್ಯಾಪ್ಟಾಪಲ್ಲಾದರೂ ವೀಡಿಯೋಸ್ ಮಾಡಿ ಹಾಕೋಣ ಅಂತ. ಇದ್ರ ಮುಂಚೆ ನಾನು ಲ್ಯಾಪ್ಟಾಪಲ್ಲೆಲ್ಲ ವರ್ಕ್ ಮಾಡಲಿಲ್ಲ, ಇದೇ ಫಸ್ಟ್ ಟೈಮು. ಅದರಲ್ಲಿ ಸ್ವಲ್ಪ ಕಲ್ತ್ಬಿಟ್ಟು ನಾನು ಕರೆಕ್ಟಾಗಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ. ಒಂದು 10 ಡೇಸ್ ನನಗೆ ಟೈಮ್ ಬೇಕಾಗುತ್ತೆ. ಬನ್ನಿ ವೀಡಿಯೋದೊಳಗೆ ಹೋಗೋಣ. ಇದು ಈಗ ನಾನು ಹಾಕ್ತಾ ಇರೋಂಥ ವೀಡಿಯೋ ನಾನು ಲ್ಯಾಪ್ಟಾಪಲ್ಲಿ ಮಾಡಿರೋ ಅಂಥ ವೀಡಿಯೋನೇ ಆಯಿತಾ. ಬನ್ನಿ ವೀಡಿಯೋದೊಳಗೆ ಹೋಗೋಣ. ಅಜ್ಜಿ, ಏನಜ್ಜಿ ತುಂಬಾ ಸಿಕ್ತಾಗಿದ್ದೀರಾ? ಏನಾಯ್ತು? ಬಾಲು, ಆ ಮಕ್ಕಳು ಆ ಅಜ್ಜಿ ಮನೆ ಬಿಟ್ಟು ಹೋಗಂಗೆ ಕಾಣ್ತಾ ಇಲ್ಲ. ಅದಕ್ಕೆ ನೆನ್ಸ್ಕೊಂಡು ತುಂಬಾ ಸಿಟ್ಟು ಬರ್ತಾ ಇದೆ. ಈಗ ನಾವ್ ಹೆಂಗೆ ನಮಗೆ ಬೇಕಾಗಿರೋದಲ್ಲೋ ತಗೊಳ್ಳೋದು? ಅಜ್ಜಿ, ಅಲ್ಲಿರೋಂತ ಮಕ್ಕಳು ಖಂಡಿತ ಅಲ್ಲಿಂದ ಹೋಗೋದೇ ಇಲ್ಲ, ಅದಂತೂ ಕನ್ಫರ್ಮ್. ನನ್ಗೆ ಹಂಗೆ ಅನಿಸ್ತಾ ಇದೆ. ರಜೆ ಮುಗಿಯಕ್ಕೆ ಇನ್ನು ಎಷ್ಟು ದಿನ ಇದೆ? ಅವ್ರು ಹೋಗ್ತಾರೆ ಅಂತ ನೀವು ಅನ್ಕೊಂಡಿದ್ದೀರಾ? ಬಿಡಿ, ಅವ್ರು ಹೋಗ್ಲಿಲ್ಲ ಅಂದ್ರೆ ನಮ್ಗೇನು, ಅವ್ರಿದ್ರೆ ಇರ್ಲಿ. ನಾನ್ ನಿನ್ಗೊಂದು ಐಡಿಯಾ ಕೊಡ್ತೀನಿ. ಏನು ಐಡಿಯಾನಾ? ಏನ್ ಹೇಳ್ತಾ ಇದೀಯ ಬಾಲು? ನಿನಗೇನ್ ಗೊತ್ತು ಐಡಿಯಾ? ಹೌದಜ್ಜಿ, ನನಗ್ ಗೊತ್ತು ಐಡಿಯಾ. ನೀವು ಸುಮ್ನಿರಿ, ನಾನ್ ಹೇಳ್ದಂಗೆ ನೀವು ಮಾಡ್ತೀರಂತೆ. ಸರಿ, ನೀನ್ ಹೇಳ್ದಂಗೆ ಮಾಡ್ತೀನಿ. ಏನ್ ಐಡಿಯಾ ಅಂತ ಹೇಳು. ಅಜ್ಜಿ, ಇಲ್ಲಿ ನಿತ್ಕೊಂಡು ಮಾತಾಡಿದ್ರೆ ಯಾರಾದ್ರೂ ಕೇಳಿಸ್ಕೊಳ್ತಾರೆ. ಬನ್ನಿ ಮನೆ ಒಳಗಡೆ ಹೋಗಿ ನಾನು ಐಡಿಯಾ ಹೇಳ್ತೀನಿ. ಎಷ್ಟ್ ಚೆನ್ನಾಗಿ ಕುಂಬಳಕಾಯಿ ಬೆಳೆದಿದೆಯಲ್ಲ ಅಚ್ಚು? ಹೌದು ಮೀನಾ. ಅಚ್ಚು, ಹಾ ಏನ್ ಲಿಲಿ? ನಾವೀಗ ಪನ್ನೀರ್ ಮಸಾಲ ಮಾಡ್ತೀವಲ್ಲ, ಅದಕ್ಕೆ ಯಾವ್ದಾದ್ರು ತರಕಾರಿ ಹಾಕೋಣವಾ? ಇಲ್ಲಿ ನೋಡಿ, ಆಲೂಗಡ್ಡೆ ಬಂದಿದೆ, ಅದನ್ನ ಕಿತ್ತು ಹಂಗೆ ಪನ್ನೀರ್ ಮಸಾಲದಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಚ್ಚು. ಅದಕ್ಕೆ ಹೇಳ್ತಾ ಇದ್ದೀನಿ. ನಾನ್ ಕೇಳ್ತೀನಿ ಈ ಆಲೂಗಡ್ಡೆನ. ಏನು ನೋಡ್ಬಾರ್ದು ನೋಡು, ಏನಾದ್ರೂ ನೋಡಿದ್ರೆ ಸಾಕು ಅಷ್ಟೇ. ಅದನ್ನ ಮೊದಲು ಕಿತ್ಬಿಡ್ಬೇಕು ಅಲ್ಲ ಲಿಲಿ? ಸುಮ್ಮನೆ ಬರಕ್ಕಾಗಲ್ವಾ ನಿಂಗೆ? ಸುಮ್ನೆ ಬಂದ್ಬಿಟ್ರೆ ಆಯ್ತು. ಪಾಪ ಅಜ್ಜಿ ಎಷ್ಟು ಕಷ್ಟಪಟ್ಟು ಬೆಳೆದಿದ್ದಾರೆ ಗೊತ್ತಾ? ಸರಿ ನಡೀರಿ ಹೋಗೋಣ. ಅಯ್ಯೋ, ಏನಚ್ಚು ಏನಾಯ್ತು? ಚಪಾತಿ ಮಾಡೋದಕ್ಕೆ ಕಾವಲಿನೇ ತರಲಿಲ್ಲ, ಮತ್ತೆ ಮ್ಯಾಚ್ ಬಾಕ್ಸ್ ತರಲಿಲ್ಲ. ಹೇ ಲಿಲ್ಲಿ, ಇದೆಲ್ಲ ಗೊತ್ತಿಲ್ವಾ ನಿನಗೆ? ಹಂಗೆ ಕೈ ಬೀಸ್ಕೊಂಡ್ ಬರ್ತಾ ಇದ್ಯಾ? ಇದೆಲ್ಲ ನಾನೇ ಹೇಳ್ಬೇಕಾ? ನೀನ್ ತರ್ಬೇಕಂತ ಗೊತ್ತಿಲ್ವಾ? ಯಾರು ನಾನಾ ಕೈ ಬೀಸ್ಕೊಂಡ್ ಬರ್ತಾ ಇರೋದು? ಸರಿ ಲಿಲ್ಲಿ, ಹಂಗೆ ಹೋಗ್ತಾ ಇರಿ, ನಾನು ಹೋಗ್ತೀನಿ. ಲಿಲ್ಲಿ, ಮುಖನ ಹಂಗೆ ಇಟ್ಕೊಂಬೇಡ, ಚಪಾತಿ ಚೆನ್ನಾಗಿ ಬರಲ್ಲ. ಬಾ ಮೀನಾ, ಹೋಗೋಣ. ಬಾಲು, ಏನ್ ಐಡಿಯಾ ಹೇಳ್ಬೇಗ? ಅಜ್ಜಿ, ಈ ಮಧ್ಯಾಹ್ನದಲ್ಲಿ ಮಕ್ಕಳೆಲ್ಲ ಹೊರಗಡೆ ಆಟ ಆಡಲ್ಲ, ಎಲ್ರು ಮನೆ ಒಳಗಡೆನೆ ಇರ್ತಾರೆ. ಇದು ಒಳ್ಳೆ ಸಮಯ. ಈ ಸಮಯಕ್ಕೆ ಹೋದ್ವಿ ಅಂತ ಹೇಳಿದ್ರೆ ಅಜ್ಜಿ ಮನೇಲಿ ಇರೋಂತ ತರಕಾರಿ ಎಲ್ಲಾನು ಕಿತ್ಕೊಂಡ್ ಬರ್ಬೋದು. ಏನಂತೀರಾ?
ಬಾಲು ಒಳ್ಳೆ ಐಡಿಯಾ ಕೊಟ್ಟಿದ್ದೆ ಕಣೋ, ಇದು ಒಳ್ಳೆ ಸಮಯನೇ. ಸರಿ, ನೀನ್ ಹೇಳ್ದಂಗೆ ಫಸ್ಟು ನಾವು ಹೋಗಿ ಅಲ್ಲಿ ಯಾರು ಇದಾರಾ ಅಂತ ನೋಡ್ಕೊಂಡ್ಬಿಟ್ಟು ಬರೋಣ, ಆಮೇಲೆ ಹೋಗಿ ತರೋಣ. ಏನಂತೀಯ? ಅಜ್ಜಿ ಸರಿ, ನೀವ್ ಹೇಳ್ದಂಗೆ ಹೋಗಿ ನೋಡೋಣ ಯಾರಾದ್ರೂ ಇದಾರಾ ಅಂತ. ಒಂದ್ ವೇಳೆ ಯಾರು ಮಕ್ಳು ಇಲ್ಲ ಅಂತ ಹೇಳಿದ್ರೆ ತರಕಾರಿನ ತಂದ್ಬಿಡೋಣ. ಸರಿ ಬಾಲು, ಒಳ್ಳೆ ಐಡಿಯಾ ಕೊಟ್ಟಿದ್ಯಾ. ಸರಿ ನಡಿ ಹೋಗೋಣ. ಇಷ್ಟೊತ್ತಿಗೆ ಅಂಗಡಿ ಬಂದ್ ಮಾಡ್ಬಿಟ್ಟು ಹೋದ್ವಿ ಅಂತ ಹೇಳಿದ್ರೆ ಯಾರು ಅಂಗಡಿಗೂ ಬರಲ್ಲ. ಸರಿ ನಡಿ. ಆಯ್ತಜ್ಜಿ. ಬಾಲು, ಅಲ್ಲಿ ನೋಡಲಿ ಅಜ್ಜಿ ತೋಟದಲ್ಲಿ ಎಷ್ಟೊಂದು ತರಕಾರಿ ಬೆಳೆದಿದೆ ಅಂತ. ಅಯ್ಯೋ ಶಿವನಿ, ಇಷ್ಟೊಂದು ತರಕಾರಿ ತಗೊಂಡೋಗಿ ವ್ಯಾಪಾರ ಮಾಡಿದ್ರೆ ಎಷ್ಟು ಲಾಭ ಸಿಗುತ್ತೆ ನನಗೆ. ನೀವ್ ಹೇಳ್ದಂಗೆ ಎಷ್ಟೊಂದು ತರಕಾರಿ ಬೆಳೆದಿದೆ ನೋಡಿ. ಇವೆಲ್ಲನೂ ತಗೊಂಡೋಗಿ ವ್ಯಾಪಾರ ಮಾಡಿದ್ರೆ ಎಷ್ಟು ದುಡ್ಡು ನೋಡ್ಬೋದು ಗೊತ್ತಾ ಅಜ್ಜಿ? ಹಬ್ಬ, ನನ್ಗಂತೂ ಎಷ್ಟು ಸಂತೋಷ ಆಗ್ತಿದೆ ಅಜ್ಜಿ. ಈ ಸಲ ಇದೆಲ್ಲ ತರಕಾರಿನೂ ತೆಗ್ಬಿಡೋಣ, ಒಂದೊಂದನ್ನು ಬಿಡದ್ ಬೇಡ. ಈಗ ನೋಡಿ ಯಾವ ಮಕ್ಳು ಇಲ್ಲ. ಬನ್ನಿ ಬನ್ನಿ, ನಾವು ಬೇಗ ಎಲ್ಲ ತರಕಾರಿನೂ ತಗೊಂಡೋಗ್ಬಿಡೋಣ. ಬಾಲು, ಹೌದು ಕಣೋ, ನೋಡು ಬುಟ್ಟಿನೇ ತರ್ಲಿಲ್ಲ. ಯಾರಾದ್ರೂ ತೋಟದಲ್ಲಿ ಇದಾರ ಅಂತ ಸುಮ್ನೆ ನೋಡಕಷ್ಟೇ ಬಂದ್ವಿ. ಬುಟ್ಟಿ ತಗೊಂಬಂದಿದ್ರೆ ಎಲ್ಲಾನು ಬುಟ್ಟಿ ಒಳಗೆ ಹಾಕೊಂಡು ಹೋಗ್ಬೋದಾಗಿತ್ತು. ಸರಿ ಸರಿ, ನೀನ್ ಹೋಗಿ ಬುಟ್ಟಿ ತಗೊಂಡ್ಬರ್ತೀಯಾ ಮನೆಯಿಂದ? ಅಜ್ಜಿ ನನ್ಗೆ ಆ ಬುಟ್ಟಿನ ಎತ್ಕೊಂಬರಕ್ಕಾಗಲ್ಲ. ನೀವು ಹೋಗಿ ಬುಟ್ಟಿನ ತಗೊಂಬನ್ನಿ. ನನ್ಗೊಂದು ಗೋಣಿ ತಗೊಂಬನ್ನಿ, ನಾನು ಗೋಣಿಯಲ್ಲಿ ಹಾಕೊಂಡು ತರ್ತೀನಿ. ನೀವು ಬುಟ್ಟಿಯಲ್ಲಿ ಹಾಕೊಂಡು ತಗೊಂಡೋಗೋಣ, ಸರಿನಾ? ಸರಿ ಬಾಲು, ಹಂಗಂದ್ರೆ ನಾನೇ ಹೋಗಿ ಬುಟ್ಟಿ ತಗೊಂಬರ್ತೀನಿ. ನೀನ್ ಇಲ್ಲೇ ಇದ್ದು ಯಾರಾದ್ರೂ ಬರ್ತಾರ ಅಂತ ನೋಡ್ತಾ ಇರು. ಆಯ್ತಜ್ಜಿ. ಅಯ್ಯೋ, ಇಷ್ಟ ದಿನ ಆಯ್ತು ಈ ಕಡೆ ಬಂದು. ಈ ಸಲ ಅಂತೂ ಭರ್ಜರಿ ತರಕಾರಿ ಬೆಳೆದಿದೆ. ಎಲ್ಲಾನು ವ್ಯಾಪಾರ ಮಾಡಿ ಒಳ್ಳೆ ದುಡ್ಡು ಮಾಡ್ಕೋಬೇಕು. ಸರಿ ಸರಿ, ಅಜ್ಜಿ ಬರೋಷ್ಟರಲ್ಲಿ ಎಲ್ಲ ತರಕಾರಿನೂ ಕಿತ್ತಿಡೋಣ. ಸ್ವಲ್ಪ ಈಸಿಯಾಗಿರತ್ತೆ. ಅಜ್ಜಿ ಬಂದ ತಕ್ಷಣ ಎಲ್ಲ ತುಂಬಿಸ್ಕೊಂಡು ಇಲ್ಲಿಂದ ಬೇಗ ಹೊರಟೋಗ್ಬಿಡ್ಬೇಕು. ಯಾವ ಮಕ್ಳು ಇಲ್ಲಿಲ್ಲ, ಬರೋಷ್ಟರಲ್ಲಿ ತೆಗ್ಬಿಡೋಣ. ಏನ್ ಗೊತ್ತಾ, ಈಗ ಚಪಾತಿ ಆಯ್ತು, ಬಟರ್ ಚಪಾತಿನೂ ಆಯ್ತು, ಮತ್ತೆ ಪನ್ನೀರ್ ಬಟರ್ ಮಸಾಲಾನೂ ಆಯ್ತು. ತಗೊಂಡು ಮನೆ ಒಳಗಡೆ ಹೋಗೋಣ. ಏ ಮೀನಾ, ತಡಿ ಒಂದ್ ನಿಮಿಷ. ಇನ್ನೊಂಚೂರು ಈ ಬಟರ್ ಪನ್ನೀರು ಸ್ವಲ್ಪ ಬೇಯಬೇಕು, ಆಮೇಲೆ ತಗೊಂಡು ಮನೆ ಒಳಗಡೆ ಹೋಗೋಣ, ಆಯ್ತಾ? ಒಂದು 10 ನಿಮಿಷ ತಡಿ. ಹೌದಾ ಅಚ್ಚು? ಸರಿ. ಹೌದು ಅಜ್ಜಿ. ಅಜ್ಜಿ ಎಲ್ಲ ತರಕಾರಿನೂ ಕಿತ್ತಾಯ್ತಜ್ಜಿ. ಅಜ್ಜಿ ಈಗೆಲ್ಲನೂ ತಗೊಂಡೋಗ್ಬಿಡೋಣ. ಅಜ್ಜಿ ನಮ್ಗೆ ಗೋಣಿ ತರ ಕೇಳಿದ್ನಲ್ಲ, ತಂದಿದ್ರೆ ಗೋಣಿಯಲ್ಲಿ ತುಂಬಿಸ್ಕೊಂಡು ನಾನು ತರ್ತಾ ಇದ್ದೆ. ಈ ಬುಟ್ಟಿನೆಲ್ಲ ನನಗೆ ಎತ್ತಕ್ಕಾಗಲ್ಲ. ಬಾಲು, ನನ್ಗೆ ಗೋಣಿ ಅರ್ಜೆಂಟಿಗೆ ಸಿಗ್ಲಿಲ್ಲ. 2 ಬುಟ್ಟಿನೇ ಇತ್ತಾ, ಅದಕ್ಕೆ ಎತ್ಕೊಂಡ್ಬಂದ್ಬಿಟ್ಟೆ. ಸರಿ, ನೀನ್ ಇಲ್ಲೇ ಇರು, ನಾನು ಆ ಬುಟ್ಟಿನ ಮತ್ತೆ ಬಂದು ತಗೊಂಡೋಗ್ತೀನಿ. ಇದನ್ನ ತಗೊಂಡೋಗಿ ಇಟ್ಬರ್ತೀನಿ, ಆಯ್ತಾ? ಈಗ ಯಾರು ಇಲ್ಲ, ಬೇಗ ಬೇಗ ತಗೊಂಡೋಗ್ಬಿಡೋಣ. ಸರಿ ಅಜ್ಜಿ, ಹಂಗೆ ಮಾಡಿ. ನಾನು ಇಲ್ಲೇ ಇರ್ತೀನಿ, ಬೇಗ ಬರ್ಬೇಕು. ಆಯ್ತು ಬಾಲು. ಅಚ್ಚು, ಸರಿ ಹೋಗೋಣ ಬಾ. ಮೀನಾ, ಏ ಲಿಲ್ಲಿ, ಈಗ ಇದನ್ನ ನೋಡ್ಬಿಟ್ಟು ನನ್ಗೊಂಚೂರು ಕೊಡು ಅಂತ ಕೇಳ್ತಾರೆ ನೋಡು. ಅವ್ರಿಗೆ ಏನ್ ಮಾಡ್ತೀನಿ ಅಂತ ನೋಡು. ಅಯ್ಯಯ್ಯೋ, ಹೋಯ್ತು ಹೋಯ್ತು. ಈ ತರಕಾರಿನೆಲ್ಲ ನೋಡಿದ್ರೆ ಏನಂತಾರೆ ಏನೋ. ಮೊದ್ಲು ಇಲ್ಲಿಂದ ನಾವು ಓಡಬಿಡ್ಬೇಕು. ಎಸ್ಕೇಪ್. ಕೈ ಸುಡ್ತಾ ಇದೆ. ಅಚ್ಚು, ಆ ಪಾತ್ರೆನ ಕೊಡು, ನಾನು ಇಟ್ಕೊಳ್ತೀನಿ. ಈ ಚಪಾತಿನ ನೀನ್ ಇಟ್ಕೊಂಬ. ನಿನ್ಗೆ ಬಿಸಿ ಎಲ್ಲ ಇಟ್ಕೊಂಡು ಅಭ್ಯಾಸ ಇಲ್ಲ, ನನ್ಗೆ ಅಭ್ಯಾಸ ಇದೆ. ಕೊಡಿಲಿ. ಆಯ್ತು ಮೀನಾ, ತಗೋ. ತರಕಾರಿ ಎಲ್ಲ ಎಲ್ಲೋಯ್ತು? ಹೌದಚ್ಚು, ಯಾರು ಈ ತರ ಮಾಡಿದ್ದು? ಇಷ್ಟೊಂದು ತರಕಾರಿನೂ ಕಿತ್ತು ಬುಟ್ಟಿಯಲ್ಲಿ ಇಟ್ಟಿದ್ದಾರೆ. ಅಚ್ಚು, ನನ್ಗನ್ಸತ್ತೆ ಅಜ್ಜಿನೇ ಎಲ್ಲ ಕಿತ್ತಿರ್ಬೇಕು ಅಂತ. ಹೌದು ಇರ್ಬೋದು ಮೀನಾ. ಸರಿ ಬಾ, ನಾವು ಮನೆಗೆ ಹೋಗಿ ಇದನ್ನ ಇಟ್ಬಿಟ್ಟು ಆಮೇಲೆ ಅಜ್ಜಿಗೆ ಹೆಲ್ಪ್ ಮಾಡೋಣ. ಸರಿ ಅಚ್ಚು. ಹೇ ಸ್ಟಾಪ್ ಇಟ್. ಹೇ ಯು, ವಾವ್. ಹೇ ಲಿಲ್ಲಿ, ಯಾರದು ವಾಂತಿ ಮಾಡ್ತಾ ಇರೋದು ಹಿಂಗಡೆ? ವಾಂತಿ ಎಲ್ಲ ಅಚ್ಚು, ಹಿಂಗಡೆ ತಿರುಗಿ ನೋಡು. ಜೂಲಿ. ಏನು ಕಸ್ಮರ್ಕೆ? ಹೇ ಯು, ಅಚ್ಚು, ಏನದು ಕಸ್ಮರ್ಕೆ ಪಿಸ್ಮರ್ಕೆ ಅಂತ? ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡಬೇಡ ಅಂತ ಎಷ್ಟೆಲ್ಲ ಹೇಳಿದು? ಸುಮ್ಕಿರು. ನೀನು ಮಾಡಿರುವಂತ ಚಪಾತಿ ನೋಡುವಾಗ ಈಗಲೇ ತಿನ್ಬೇಕು ಅಂತ ಅನಿಸ್ತಾ ಇದೆ. ತುಂಬಾ ಟೇಸ್ಟ್ ಆಗಿರ್ಬೇಕು. ಸ್ವಲ್ಪ ಕೊಡ್ತೀಯಾ? ನಾನು ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಚಪಾತಿ. ಯಶು, ಚಪಾತಿ ಕೊಡ್ತೀಯಾ? ಬಾಯ್ ಮುಚ್ಕೊಂಡು ಹೋಗ್ಬಿಟ್ರೆ ಆಯ್ತು. ಬಂದ್ಬಿಟ್ಲು ಚಪಾತಿ ಅಂತೆ, ಚಪಾತಿ. ಆಗ್ಲೇ ಏನ್ ಹೇಳ್ದೆ ನೀನು ಅಕ್ಕನ ಹತ್ರ? ಈಗ ಚಪಾತಿ ಅಂತ ಕೇಳ್ತಾ ಇದ್ಯಾ? ಯಾರಿಗೂ ಚಪಾತಿ ಕೊಡಲ್ಲ. ನನ್ಗೆ, ಮೀನನ್ಗೆ, ಲಿಲ್ಲಿಗೆ, ಆಮೇಲೆ ಅಜ್ಜಿಗೆ ಅಷ್ಟೇ ಚಪಾತಿ, ಬೇರೆ ಯಾರಿಗೂ ಮಾಡ್ಲಿಲ್ಲ. ಬಾ ಮೀನಾ. ಒಂದು ಚೂರು ಚಪಾತಿ ಕೊಡ್ದೆ ಎಲ್ಲ ತಗೊಂಡು ಹೋಗ್ತಾ ಇದ್ದೀರಾ? ನಮ್ಗೆ ಕೊಡೋದಿಲ್ವಾ? ತಡಿ, ಅದು ಹೇಗೆ ತಗೋಬೇಕಂತ ಗೊತ್ತು ಅಚ್ಚು. ಆಮೇಲೆ ಇದೆ ತಡಿ ನಿನಗೆ. ಅನು ಅಕ್ಕ. ಹಾಯ್ ಫ್ರೆಂಡ್ಸ್,
ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ ಸಬ್ಸ್ಕ್ರೈಬ್